ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪ್ರಿಯ ಮಗನು ನಮ್ಮ ಒಬ್ಬನೇ ರಕ್ಷಕನಾದ ನಜರೇತಿನ ಯೇಸು ನಾಮದಲ್ಲಿ ನಿಮ್ಮನ್ನು ಸ್ತುತಿಸುತ್ತೇವೆ. ಕೃಪಾ ಸತ್ಯ ಸಂಪೂರ್ಣನೇ ನಿಮ್ಮನ್ನು ಆರಾಧನೆ ಮಾಡುತ್ತೇವೆ. ನಮ್ಮನ್ನು ಸ್ವಾಮಿ ಜೀವಬಾದಿರಣಿಕೆಯಲ್ಲಿ ಎಣಿಸಿ ಮತ್ತೊಂದು ದಿನವನ್ನು ತಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹಲ್ಲೆಲೂಯಾ. ವಿಶೇಷವಾಗಿ ಕರ್ತನೆ, ನಾವು ಹೀಗೆ ಕರ್ತನೆ ನಿಮ್ಮ ನಾಮವನ್ನ ಸ್ಮರಿಸುವುದಕ್ಕಾಗಿ, ವಚನಗಳನ್ನು ಧ್ಯಾನಿಸುವುದಕ್ಕಾಗಿ ಕೂಡಿ ಬಂದಿರುವಾಗ ನಮ್ಮ ಒಬ್ಬೊಬ್ಬರ ಮೇಲೆ ನಿಮ್ಮ ಆತ್ಮವನ್ನು ಸುರಿಯ ಮಾಡಿ ಎಂಬುದಾಗಿ ಕೇಳಿಕೊಳ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೂ ಈ ಒಂದು ಮುಂಜಾನ ವೇಳೆಯಲ್ಲಿ ಕರ್ತನ ಒಂದು ಪಾದ ಸನ್ನಿಧಾನದಲ್ಲಿ ನೆರೆದು ಬಂದಂತ ಎಲ್ಲಾ ದೇವ ಜನರಿಗೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಅತ್ಯಂತ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಏಪ್ರಿಲ್ 10ನೇ ತಾರೀಕು ಈ ದಿನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂತ ಸತ್ಯವೇದದ ಭಾಗ ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 1ರಿಂದ 11 ವಚನಗಳನ್ನ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಿದೆ. ಹಾಗೂ ಮಕ್ಕಳ ಸತ್ಯವೇದದ ಭಾಗವು 2 ಗೂಢಾಚಾರರು ಮತ್ತು ರಾಹಾಬಳು ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಎಜ್ರನು 7ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯದ 36ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 10ನೇ ವಚನ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಎಂಬುವ ಒಂದು ವಚನ ಕೊಡಲ್ಪಟ್ಟಿದೆ. ಈ ದಿನದ ಮುಖ್ಯ ಸಂದೇಶದ ತಲೆಬರಹ ಬುದ್ಧಿವಂತಿಕೆ, ಮಾತುಗಳು ಮತ್ತು ನಿಜವಾದ ಭದ್ರತೆ ಅನ್ನೋದರ ಕುರಿತಾಗಿ ಸಂದೇಶದ ಭಾಗ ಇರುವಂತದನ್ನು ನಾವು ನೋಡ್ತೇವೆ. ದೇವಜನರೇ, ಜ್ಞಾನೋಕ್ತಿಗಳ ಗ್ರಂಥ ಸತ್ಯವೇದದಲ್ಲಿ ನಮಗೆ ಬಹಳ ಒಂದು ಚಿರಪರಿಚಿತವಾದಂತಹ ಪುಸ್ತಕವಾಗಿರ್ತದೆ. ನಾವು ಹೆಚ್ಚಾಗಿ ಪುಸ್ತಕವನ್ನ ಧ್ಯಾನ ಮಾಡ್ತಾ ಇರ್ತೇವೆ. ಯವನಸ್ಥರಿಗೆ ಇದು ಬಹಳಷ್ಟು ಆಶೀರ್ವಾದಕರವಾಗಿರುತ್ತದೆ. ಜ್ಞಾನೋಕ್ತಿಗಳ ಗ್ರಂಥದ 18ನೇ ಅಧ್ಯಾಯದ 11 ವಚನಗಳನ್ನ ನಾವು ಧ್ಯಾನ ಮಾಡುವ ಹಾಗೆ, ಈ ಒಂದು 11 ವಚನಗಳಲ್ಲಿ ಅಥವಾ ಈ ಭಾಗದಲ್ಲಿ ಮಾನವನ ಸ್ವಭಾವ, ಮಾತಿನ ಶಕ್ತಿ, ಜ್ಞಾನ ಮತ್ತು ದೇವರ ಆಶ್ರಯದ ಬಗ್ಗೆ ಮಹತ್ವದ ಪಾಠಗಳು ಈ 11 ವಚನಗಳಲ್ಲಿ ನಾವು ಇರುವಂತದನ್ನ ನಾವು ಕಾಣಬಹುದು. ದೇವಜನರೇ, ಈ 11 ವಚನಗಳನ್ನ ನಾನು 4 ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೇನೆ. ಔಟ್ಲೈನ್ 4 ಭಾಗ: ನಮ್ಮ ಜೀವನ, ಮಾತು, ಜ್ಞಾನ ಮತ್ತು ದೇವರ ಆಶ್ರಯ ಅನ್ನೋದ್ರ ಕುರಿತಾಗಿ 4 ಭಾಗಗಳನ್ನಾಗಿ ನಾನು ಮಾಡಿದ್ದೇನೆ. ಮೊದಲನೇ ಭಾಗ 1ರಿಂದ 2 ವಚನಗಳು, ಸ್ವಾರ್ಥದಿಂದ ದೂರವಿರಿ ಅನ್ನೋದ್ರ ಕುರಿತಾಗಿ ನಮಗೆ ಈ 2 ವಚನಗಳಲ್ಲಿ ನಮಗೆ ಕಂಡು ಬರುತ್ತೆ. ಸ್ವಾರ್ಥದಿಂದ ದೂರವಿರಿ. ಸ್ವಾರ್ಥಪರ ಜೀವನವು ದೇವರ ಜ್ಞಾನದಿಂದ ದೂರ ಮಾಡುತ್ತದೆ. ಕೇಳುವ ಮನಸ್ಸು ಇಲ್ಲದವನು ಬೆಳೆಯುವುದಿಲ್ಲ ಅನ್ನೋದ್ರ ಕುರಿತಾಗಿ 2 ವಚನಗಳಲ್ಲಿ ನಾವು ಕಾಣ್ತೇವೆ. ದೇವಚಂದ್ರೆ, ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ, ಜನರಲ್ಲಿ ಸೇರದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನು ಅಂತ ಹೇಳ್ಬಿಟ್ಟು ಜ್ಞಾನಿಯಾದ ಸೊಲೊಮೋನನು ತನ್ನ ಒಂದು ಸಂಶೋಧನದಲ್ಲಿ, ತನ್ನ ಒಂದು ಸಂಶೋಧನೆಯಲ್ಲಿ ಅದನ್ನು ಕಂಡುಕೊಂಡಂತ ಒಂದು ವಚನವನ್ನ ಆತನು ಹೇಳ್ತಾ ಇದ್ದಾನ. ಜನರಲ್ಲಿ ಸೇರಿದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನು. ದೇವಜನರೇ, ಸ್ವಾರ್ಥಪರನು ತನ್ನ ಇಷ್ಟಕ್ಕೆ ತಾನು ಬೇರ್ಪಟ್ಟು ಜ್ಞಾನವನ್ನು ತಳ್ಳಿ ಹಾಕುತ್ತಾನೆ ಎಂಬುದಾಗಿ ಮಾತು ಹೇಳ್ತಾರೆ. ಅರ್ಥ ಏನಪ್ಪ ಅಂದ್ರೆ, ಒಬ್ಬನು ಸಮಾಜದಿಂದ ದೂರವಾಗಿ ತನ್ನ ಇಚ್ಛೆಗೆ ಬದುಕಿದರೆ ಸತ್ಯ ಜ್ಞಾನವನ್ನು ಪಡೆಯಲು ಆಗುವುದಿಲ್ಲ ಅನ್ನೋದ್ರ ಕುರಿತಾಗಿ ಈ ವಚನ ನಮಗೆ ಸ್ಪಷ್ಟಪಡಿಸುವಂತದ್ದು ಆಗಿದೆ. ದೇವಜನರೇ, ಸಭೆಯಲ್ಲಿ ಪ್ರತಿ ವಿಶ್ವಾಸಿ, ಪ್ರತಿಯೊಂದು ದೇವರ ಮಕ್ಕಳು ತಪ್ಪದೆ ದೇವರ ಒಂದು ಆಲಯದಲ್ಲಿ ಪ್ರತಿ ಕೂಟದಲ್ಲಿ ಭಾಗವಹಿಸಬೇಕು. ಭಾಗವಹಿಸುವುದರ ಮೂಲಕವಾಗಿ, ಪಾಲ್ಗೊಳ್ಳುವುದರ ಮೂಲಕವಾಗಿ ದೈವ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸ್ವಾರ್ಥ ಪರರಾಗಿ ಬೇರ್ಪಟ್ಟು ಜೀವಿಸುವುದಾದ್ರೆ ಯಾವ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಲಿಬೇಕಾಗಿದೆ. ದೇವಚಂದ್ರೆ, ದೇವರಿಗೆ ಸ್ತೋತ್ರವಾಗ್ಲಿ. ದೇವರ ಒಂದು ಸನ್ನಿಧಾನದಲ್ಲಿ ಪ್ರತಿಯೊಂದು ಕೂಟಗಳಲ್ಲಿ ಭಾಗವಹಿಸಬೇಕು. ದೇವರ ವಚನವನ್ನ ದೇವರ ಸೇವಕರು, ದೇವರ ಮಕ್ಕಳ ಮೂಲಕವಾಗಿ ದೇವರು ಮಾತಾಡ್ತಾರೆ. ಬೈಬಲ್ ಏನಂತ ಹೇಳ್ತಂದ್ರೆ,
ಕ್ರೈಸ್ತರಿಗೆ ವಿಶ್ವಾಸಿಗಳು ಅಂತ ಹೇಳ್ಬಿಟ್ಟು ಕರೆಯುವುದಿಲ್ಲ, ಶಿಷ್ಯರು ಎಂಬುದಾಗಿ ಕರೆಯುತ್ತದೆ. ಶಿಷ್ಯರು ದೇವರ ವಾಕ್ಯವೆಂಬ ಸತ್ಯವೇದದಿಂದ ಅದನ್ನು ಹಗಲಿರುಳು ಧ್ಯಾನಿಸುತ್ತಾ, ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳುತ್ತಾ, ದೇವರಿಂದ ಕಲಿತುಕೊಂಡು ಜ್ಞಾನಿಗಳಾಗುತ್ತಾರೆ. ದೇವರ ಅನ್ಯೋನ್ಯತೆಯಲ್ಲಿ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕು. ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸಿಕೊಳ್ಬೇಕು. ಪ್ರಾರ್ಥನೆ ಹಾಗೂ ದೇವರ ವಾಕ್ಯದಿಂದ ಮಾತ್ರ ಮತ್ತು ಸ್ವಾರ್ಥ ಕಾರ್ಯಗಳೆಲ್ಲ ಮುರಿದು ಹಾಕಲ್ಪಡುತ್ತವೆ ಎಂಬುದಾಗಿ ನಾವು ಕಲಿತುಕೊಳ್ಳೋಣ. 2ನೇ ವಚನ ಹೀಗೆ ಹೇಳ್ತಾ ಇದೆ, ಮೂಢನಿಗೆ ವಿವೇಕವು ಅನಿಷ್ಟ, ಸ್ವಭಾವವನ್ನು ಹೊರಪಡಿಸಿಕೊಳ್ಳುವುದೇ ಅವನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಮೂರ್ಖನು ಜ್ಞಾನವನ್ನು ಇಷ್ಟಪಡುವುದಿಲ್ಲ, ತನ್ನ ಅಭಿಪ್ರಾಯವನ್ನು ಮಾತ್ರ ಹೇಳಲು ಇಷ್ಟಪಡುತ್ತಾನೆ. ಅರ್ಥ ಏನಪ್ಪಾ ಅಂದ್ರೆ, ಕೇಳುವ ಮನಸ್ಸಿಲ್ಲದೆ ಮಾತನಾಡುವವರು ಜ್ಞಾನಿಗಳಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕು. ನೋಡ್ರಿ, ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಮೂಢನಿಗೆ ಕೂಡ ವಿವೇಕವು ಅನಿಷ್ಟಂತೆ. ಅಂದ್ರೆ ಅವನು ಕಲಿಯೋದಿಲ್ಲ, ತನ್ನಲ್ಲಿರುವುದನ್ನು ಹೇಳ್ತಾನೆ ಹೊರತು ಅವನು ಕಲಿಯುವುದಿಲ್ಲ. ಸ್ವಭಾವವನ್ನು ಹೊರಪಡಿಸಿಕೊಳ್ಳೋದು ಅವನಿಗಿಷ್ಟ. ಅವನ ಸ್ವಭಾವವೇ ಮೂಢತನ. ಅವನ ಸ್ವಭಾವ ಆಗಾಗ ತಿಳಿಯಪಡಿಸ್ತಾ ಇರ್ತಾನೆ, ಸಮಾಜಕ್ಕೆ, ಅವನು ಪ್ರಪಂಚಕ್ಕೆ ತಿಳಿಯಪಡಿಸ್ತಾ ಇರ್ತಾನೆ. ಅದಕ್ಕೆ ಕೇಳುವ ಮನಸ್ಸಿಲ್ಲದೆ ಮಾತನಾಡುವವರು ಜ್ಞಾನಿಗಳಲ್ಲ. ಕೇಳುವ ಮನಸ್ಸಿರ್ಬೇಕು ದೇವಜನರೇ, ಕೇಳುವ ಮನಸ್ಸಿರ್ಬೇಕು. ಹಾಗೆ 2ನೇ ಭಾಗ ಮಾತಿನ ಶಕ್ತಿ. 3ನೇ ವಚನದಿಂದ 8ನೇ ವಚನ ತನಕ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 3ನೇ ವಚನದಿಂದ 8ನೇ ವಚನ ತನಕ ನೋಡುವಾಗ ಮಾತಿನ ಶಕ್ತಿ ಬಗ್ಗೆ ಬರೆಯಲ್ಪಟ್ಟಿದೆ. ಮಾತಿನಾಗ ನಮ್ಮ ಬಾಯಲ್ಲಿ ದೇವರು ಮಾತೆಂಬ ಶಕ್ತಿಯನ್ನ ಇಟ್ಟಿದ್ದಾರೆ. ಮಾತುಗಳು ಜಗಳಕ್ಕೂ ಕಾರಣ, ಶಾಂತಿಗೂ ಕಾರಣ. ಮಾತುಗಳೇನಾಗಿದೆ ಅಂದ್ರೆ ಜಗಳಕ್ಕೂ ಕಾರಣವಾಗಿದ್ದಾವೆ ಮತ್ತು ಶಾಂತಿಗೆ ಕಾರಣವಾಗಿದ್ದಾವೆ. ಅದಕ್ಕೆ ಈ ಒಂದು 5 ವಚನಗಳಲ್ಲಿ ಗಾಸಿಪ್ ಆತ್ಮಕ್ಕೆ ವಿಷ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಗಾಸಿಪ್ ಸುದ್ದಿಗಳಿರ್ತಾವಲ್ವಾ, ಗಾಸಿಪ್ ಅಂತ ಹೇಳ್ಬಿಟ್ಟು ಹರಡುವಂತ ಅಪನಿಂದನೆಗಳು ಏನಿದಾವಲ್ವಾ, ಇವು ಆತ್ಮಕ್ಕೆ ವಿಷ. ನಮ್ಮ ಮಾತುಗಳು ಇತರರನ್ನು ಕಟ್ಟಬೇಕು, ಕೆಡಿಸಬಾರದು ಅನ್ನೋದ್ರ ಕುರಿತಾಗಿ ಈ ವಚನಗಳು ಹೇಳ್ತಾರೆ. 3ನೇ ವಚನ, ದುರಾಚಾರವಿದ್ದಲ್ಲಿ ತಾತ್ಸಾರ, ಅವಮಾನವಿದ್ದಲ್ಲಿ ಧಿಕ್ಕಾರ. ದೇವಜನರೇ, 3ನೇ ವಚನ ಹೀಗೆ ಹೇಳ್ತಾ ಇದೆ, ದುಷ್ಟತನ ಬಂದಾಗ ಅವಮಾನವೂ ಬರುತ್ತದೆ. ಅಂದ್ರೆ ದುಷ್ಟತನ ಇದ್ರೆ ಅದು ಅವಮಾನ ತರ್ತದೆ. ಅದಕ್ಕೆ ಕೆಟ್ಟ ಜೀವನ ನಡೆಸಿದರೆ ಗೌರವ ಕಳೆದು ಹೋಗುತ್ತದೆ. ಯಾರು ಕೂಡ ಕೆಟ್ಟ ಜೀವನ ನಡೆಸಬಾರದು ಅಂತ ಹೇಳ್ಬಿಟ್ಟು 3ನೇ ವಚನ ಹೇಳ್ತಾರೆ. 4ನೇ ವಚನ, ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ ಅಂತೆ. ಜ್ಞಾನಿಯ ಮಾತು ಆಳವಾದ ನೀರಿನಂತೆ, ಜೀವದ ಹೊಳೆಯಂತೆ ಇರ್ತದೆ ದೇವಚಂದ್ರೆ. ಇದರಂತ ಜ್ಞಾನಿಯ ಮಾತುಗಳು ಶಾಂತಿ, ಜ್ಞಾನ ಮತ್ತು ಜೀವ ತುಂಬಿದವುಗಳಾಗಿರ್ತವೆ. ಜ್ಞಾನದಿಂದ ಮಾತನಾಡೋಣ, ದೇವರ ವಾಕ್ಯವನ್ನು ಕಲಿತುಕೊಳ್ಳೋಣ. ದೇವರ ವಾಕ್ಯಗಳನ್ನ ಕಲಿತು ಅದರಂತೆ ಜೀವಿಸುವಂತದ್ದೇ ಜ್ಞಾನ. ದೇವಜನರೇ, ದೇವರ ವಾಕ್ಯಗಳು ನಮ್ಮನ್ನ ದೈವಿಕವಾದ ಜ್ಞಾನ. ನಾನು ಈ ಲೋಕದ ಜ್ಞಾನದ ಬಗ್ಗೆ ಮಾತಾಡೋದಿಲ್ಲ. ಅದು ಈ ಪುಸ್ತಕಗಳಿಂದ ನೋಡುವುದರಿಂದ ನಾನಾ ತರವಾಗಿ ನಮಗೆ ನ್ಯೂಸ್ ಪೇಪರ್ಗಳಿಂದ ಅದು ದೊರೆಯುತ್ತದೆ ನಮಗೆ. ಆದ್ರೆ ಅದು ಶಾಶ್ವತವಾದ ನಿತ್ಯವಾದ ಜ್ಞಾನ ಅಲ್ಲ. ನಿತ್ಯವಾದಂತ ನಿಜವಾದಂತ ಶಾಶ್ವತವಾದ ಜ್ಞಾನ ದೈವ ಜ್ಞಾನ. ಅದು ದೇವರ ವಾಕ್ಯದ ಜ್ಞಾನ. ದೇವರ ವಾಕ್ಯಗಳಿಂದ ತುಂಬಿದವರಾಗಿರ್ಬೇಕಂತ ನಾವು. ದೇವರ ವಾಕ್ಯದಿಂದ ತುಂಬಿದವರಾಗಿರ್ಬೇಕು. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ಏನಂದ್ರೆ ಸತ್ಪುರುಷನ ನುಡಿ. ಸತ್ಪುರುಷ ಅಂದ್ರೆ ದೇವಜನರೇ, ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟವರು. ಪ್ರತಿಯೊಬ್ಬರು ಕೂಡ ಸತ್ಪುರುಷರಾಗಿರ್ಬೇಕು. ಅವರ ಬಾಯಿಂದ ದೇವರು ಒಂದು ದೈವ ಜ್ಞಾನವನ್ನು ಆತನು ಪ್ರಕಟಪಡಿಸುವ ಆತನು ಆಗಿದ್ದಾನೆ. ಮತ್ತು 5ನೇ ವಚನ ಹೀಗೆ ಹೇಳ್ತಾ ಇದೆ, ದುಷ್ಟನಿಗೆ ಪ್ರಸನ್ನನಾಗಿ ಶಿಷ್ಟನಿಗೆ ನ್ಯಾಯ ತಪ್ಪಿಸುವುದು ಅಧರ್ಮ. ದುಷ್ಟನಿಗೆ ಪ್ರಸನ್ನನಾಗಿ ಶಿಷ್ಟನಿಗೆ ನ್ಯಾಯ ತಪ್ಪಿಸೋದು ಅಧರ್ಮ. ಸಮಾಜದಲ್ಲಿ ನಾವು ನೋಡುತ್ತೇವೆ, ಇದೇ ಕಾರ್ಯಗಳು ಇವತ್ತು ದಿವಸ ಲೋಕದಲ್ಲಿ ನಡೀತಾ ಇದ್ದಾವೆ. ನೋಡ್ರಿ, ದೇವರ ವಾಕ್ಯ ಎಂದೋ ಅಂದಿನ ಕಾಲದಾಗನೇ ನಮಗೆ ಪ್ರಕಟಣೆಗಳನ್ನ ನೀಡಿದೆ. ದುಷ್ಟನಿಗೆ ಪ್ರಸನ್ನರಾಗಿ ಶಿಷ್ಟರಿಗೆ ಇವತ್ತು ದಿವಸ ನ್ಯಾಯ ತಪ್ಪಿಸುವಂತ ಕಾರ್ಯಗಳು ಲೋಕದಲ್ಲಿ ಅದು ಅಧರ್ಮ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ.
ದುಷ್ಟರನ್ನು ಬೆಂಬಲಿಸಿ ನೀತಿವಂತರಿಗೆ ಅನ್ಯಾಯ ಮಾಡುವುದು ತಪ್ಪು. ತಪ್ಪು ಅರ್ಥ, ನ್ಯಾಯ ಸದಾ ಸತ್ಯದ ಕಡೆ ಇರಬೇಕಂತ್ರಿ. ನ್ಯಾಯ ಸದಾ ಸತ್ಯದ ಕಡೆಗೆ ಇರಬೇಕು. 6ನೇ ವಚನದಲ್ಲಿ ನಾವು 6 ಮತ್ತು 7 ವಚನಗಳಲ್ಲಿ ನೋಡುತ್ತೇವೆ. ಜ್ಞಾನಹೀನನ ತುಟಿಗಳು ಜಗಳವನ್ನು ಹೂಡುತ್ತವೆ, ಅವನ ಬಾಯಿ ಪೆಟ್ಟು ತಿನ್ನುವುದಕ್ಕೆ ಕೂಗಿಕೊಳ್ಳುತ್ತದೆ. ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು ಪಾಶ. ಮೂರ್ಖನ ಮಾತುಗಳು ಜಗಳಕ್ಕೆ ಕಾರಣವಾಗುತ್ತವೆ, ಅವನ ಬಾಯಿ ಅವನ ನಾಶಕ್ಕೆ ಕಾರಣವಾಗುತ್ತದೆ. ದೇವರ ಮಕ್ಕಳೇ, ನಮ್ಮ ಬಾಯ ಮಾತುಗಳಿಂದ ನಾವು ಕಟ್ಟುವವರಾಗಿರ್ಬೇಕೆ ಹೊರತು ಕೆಡುವವರು ಆಗಿರಬಾರದು ಅಂತೇಳ್ಬಿಟ್ಟು ನಾವು ಈ ಭಾಗದಲ್ಲಿ ನಾವು ನೋಡುತ್ತೇವೆ. ತಪ್ಪು ಮಾತುಗಳು ಜೀವನವನ್ನು ಹಾಳು ಮಾಡಬಹುದು. ತಪ್ಪು ಮಾತುಗಳನ್ನು ಮಾತನಾಡುವುದು ಬೇಡ. ಸರಿಯಾದಂತ ಮಾತುಗಳು ಯೋಚಿಸಿ. ದೇವರ ಮಕ್ಕಳೇ, ದೇವರು ನಮ್ಮ ಬಾಯಲ್ಲಿ ಜೀವ ಮತ್ತು ಮರಣವನ್ನು ಇಟ್ಟಿದ್ದಾನೆ. ಜೀವವನ್ನ ಆರಿಸಿಕೊಳ್ಳುವವರಾಗಿ ದೇವ ಜನರೇ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಪಾಸಿಟಿವ್ ಆಗಿ ಮಾತಾಡೋಣ. ಈ ವಾಕ್ಯ ಭಾಗದಲ್ಲಿ ಒಮ್ಮೆ ನೀವು ಯೋಚನೆ ಮಾಡ್ರಿ. ಜ್ಞಾನಹೀನನ ತುಟಿಗಳು ಜಗಳವನ್ನು ಹೂಡುತ್ತವೆ. ಜ್ಞಾನಹೀನತೆಯಿಂದ ಮಾತನಾಡುವುದು, ಬುದ್ಧಿಹೀನತೆಯಿಂದ ಮಾತನಾಡುವಂತ ತುಟಿಗಳು ಜಗಳವನ್ನು ತಂದೊಡ್ಡುತ್ತವೆ, ಜಗಳವನ್ನೇ ಉಂಟು ಮಾಡುತ್ತವೆ. ಜ್ಞಾನಹೀನನ ತುಟಿಗಳು ಪೆಟ್ಟು ತಿನ್ನುವುದಕ್ಕೆ ಕೂಗಿಕೊಳ್ಳುತ್ತವೆ. ಅಂದ್ರೆ ಸುಮ್ಮನೆ ತನ್ನ ಮೇಲೆ ಅವನು ಕೇಡನ್ನು ತಂದುಕೊಳ್ಳುತ್ತಾನೆ. ಜ್ಞಾನಹೀನನಿಗೆ ಬಾಯಿ ನಾಶ ಅಂತ, ತುಟಿಗಳು ಪಾಶ. ಇದು ಬಹಳ ಒಂದು ಅಪಾಯ ಅನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ ದೇವರ ಮಕ್ಕಳೇ. ಮತ್ತು 8ನೇ ವಚನದಲ್ಲಿ ನಾವು ನೋಡ್ತೇವೆ, ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು. ಏನಂತ್ರಿ? ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು. ಚಾಡಿ ಅಂದ್ರೆ ಗಾಸಿಪ್, ಅಪವಾದ. ಗಾಸಿಪ್ ಮಾತುಗಳು ರುಚಿಕರವಾದ ಆಹಾರವಂತ ಕಾಣುತ್ತವೆ, ಆದ್ರೆ ಹೃದಯಕ್ಕೆ ಹಾನಿ ಮಾಡುತ್ತವೆ ಇವು. ಇದು ರುಚಿಯಾದ ತುತ್ತುಗಳಿದ್ದಂಗೆ, ರುಚಿಯಾದ ಆಹಾರ ಇದ್ದಂಗೆ ಇದು. ಹೊಟ್ಟೆಯೊಳಗೆ ಕೀಳಿತಾವಂತೀವು. ಬಹಳ ಜನರು ಇದನ್ನು ಇಷ್ಟಪಡ್ತಾರೆ. ಗಾಸಿಪ್ ಸುದ್ದಿಗಳನ್ನು ಹರಡಿಸ್ತಾ ಇರ್ತಾರೆ. ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು ಅಂತ ಹೇಳ್ತಾರೆ. ಆಧಾರವಿಲ್ಲದ ಸುದ್ದಿಗಳು, ಗಾಸಿಪು ಸುದ್ದಿಗಳು ಲೋಕದಾಗ ನೋಡಿ, ಬರೀ ಗಾಸಿಪು. ದೇವರ ಮಕ್ಕಳು ಗಾಸಿಪು ಸುದ್ದಿಗಳನ್ನ ಹರಡಿಸಬಾರದು. ಇತರರ ಬಗ್ಗೆ ಕೆಟ್ಟ ಮಾತು ಕೇಳುವುದು ಮತ್ತು ಹೇಳುವುದು ಆತ್ಮಕ್ಕೆ ವಿಷ. ಇತರರ ಬಗ್ಗೆ ಕೆಟ್ಟದು ಕೇಳಬಾರದು, ಕೆಟ್ಟದು ಹೇಳಬಾರದು. ಅದು ನಮ್ಮ ಆತ್ಮಕ್ಕೆ ವಿಷ ಇದ್ದಂಗೆ ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. 3ನೇ ಒಂದು ವಿಷಯ 9ನೇ ವಚನ ಮಾತ್ರ ಇದೆ. ಏನಂದ್ರೆ 3ನೇ ಭಾಗ 9ನೇ ವಚನ, ಸೋಮಾರಿತನದ ಅಪಾಯ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಕಾಣುತ್ತೇವೆ. ಕೆಲಸದಲ್ಲಿ ಆಲಸ್ಯವು ನಾಶಕ್ಕೆ ದಾರಿ. ಇದರಿಂದ ಪಾಠ ಏನಪ್ಪಾ ಅಂದ್ರೆ, ಪರಿಶ್ರಮವು ಆಶೀರ್ವಾದಕ್ಕೆ ದಾರಿ. 9ನೇ ವಚನ ಓದೋಣ. ಕೆಲಸಗಳನ್ನು ಕೆಡುಕನಿಗೆ ತಮ್ಮ ಅಂತಾರೆ. ಒಂದೇ ಲೈನ್ ಐತಿ ನೋಡಿ, ಕೆಲಸಗಳನ್ನು ಕೆಡುಕನಿಗೆ ತಮ್ಮ. ದೇವಜನರೇ, ಕೆಲಸದಲ್ಲಿ ಸೋಮಾರಿಯಾಗಿರುವವನು ನಾಶಕಾರಿಯಂತೆ. ಕೆಲಸದಲ್ಲಿ ಸೋಮಾರಿಯಾಗಿರಬಾರದು. ಯಾವುದೇ ಕೆಲಸದಲ್ಲಿ ದೇವರು ನಮ್ಮೊಬ್ಬೊಬ್ಬರನ್ನ ಪ್ರೀತಿಸಿ ಯಾವ ಕೆಲಸಗಳನ್ನು ಕೊಟ್ಟಿದಾರೋ ಆ ಕೆಲಸದಲ್ಲಿ ಶಕ್ತಿ ಮೀರಿ ಕೆಲಸವನ್ನು ಮಾಡಬೇಕು. ಸೋಮಾರಿತನ ಇರಬಾರದು. ಹಾಗೆ ಆತ್ಮಿಕ ಆಲಸ್ಯತನ ಕೂಡ ಇರಬಾರದು. ದೇವರಿಗೆ ಕೊಡಬೇಕಾದದನ್ನು ಕೊಡಬೇಕು. ಅನೇಕರಿಗೆ ದೇವರ ವಿಷಯದಲ್ಲಿ ಬಹಳ ಆಲಸ್ಯತನ. ಪ್ರಾರ್ಥನೆ ಮಾಡ್ಬೇಕಂದ್ರು, ದೇವರ ವಾಕ್ಯವನ್ನು ಧ್ಯಾನ ಮಾಡ್ಬೇಕಂದ್ರು, ಸಭೆಗೆ ಹೋಗ್ಬೇಕಂದ್ರು, ಸೇವೆ ಮಾಡ್ಬೇಕಂದ್ರು ಆಲಸ್ಯ. ದೇವ್ರ ಮಕ್ಕಳೇ, ಆಲಸ್ಯ ಇರಬಾರದು. ದೇವ್ರ ವಾಕ್ಯದಲ್ಲಿ ಓದ್ತೇವೆ ನಾವು, ಚಟುವಟಿಕೆ ಇರುವವನನ್ನು ನೋಡು, ಅವನ ಅಭಿವೃದ್ಧಿ ಹೊಂದುತ್ತಾನಂತೆ. ಅವನು ರಾಜರನ್ನು ಸೇವಿಸ್ತಾನೆ ಹೊರತು ನೀಚರನ್ನು ಸೇವಿಸುವುದಿಲ್ಲ ಎಂಬುದಾಗಿದೆ ಜ್ಞಾನಿಯು ಬರೆಯುತ್ತಾನೆ. ಚಟುವಟಿಕೆ ಇರುವವನಿಗೆ ಅಮೂಲ್ಯ ಸಂಪತ್ತಿ ದೊರಕುವುದು. ಯಾರು ಆಕ್ಟಿವ್ ಆಗಿ ತಮ್ಮ ಕೆಲಸಗಳಲ್ಲಿ ನಿರತರಾಗಿರ್ತಾರೋ, ಬೇರೆಯವರ ಕೆಲಸಗಳಲ್ಲಿ ತಲೆ ಹಾಕದೆ ತಮ್ಮ ಕೆಲಸಗಳಲ್ಲಿ ಅವರು ತೊಡಗಿಕೊಂಡಿರ್ತಾರೋ, ಅವ್ರನ್ನ ದೇವರ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಆಲಸ್ಯವು ನಾಶಕ್ಕೆ ಕಾರಣ ಆಗುತ್ತೆ. ಕೆಲಸದಲ್ಲಿ ಸೋಮಾರಿಯಾಗಿ ಇರಬಾರದು, ಮೈಗಳ್ಳತನ ಇರಬಾರದು, ಆಕ್ಟಿವ್ ಆಗಿರಬೇಕು. ಜ್ಞಾನಿಯಾದ ಸೊಲೊಮೋನನು ಪ್ರಸಂಗಿ ಗ್ರಂಥದಲ್ಲಿ ಹೀಗೆ ಬರೀತಾನೆ, ನಿನಗೆ ಕೊಡಲ್ಪಟ್ಟಂತ ಕೆಲಸವನ್ನು ನೀನು ಕಷ್ಟಪಟ್ಟು ಮಾಡು,
ನಿನ್ನ ಮರಣದ ತರುವಾಯ ಯಾವ ಕೆಲಸ ಇರುವುದಿಲ್ಲ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಉಪಮಾನ ಹೇಳ್ತಾ, ಉಪಮಾನದಲ್ಲಿ 3 ಜನರಿಗೆ ಆತನು, ಒಬ್ಬ ಯಜಮಾನನು ಆತನು ಪ್ರವಾಸಕ್ಕೆ ಹೋಗುವಾಗ 3 ಜನರಿಗೆ ತನ್ನ ಆಸ್ತಿಯನ್ನು ಕೊಟ್ಟುಬಿಟ್ಟು, ನಾನು ಬರೋ ತನಕ ನೀವು ಬಿಸಿನೆಸ್ ಮಾಡ್ಕೊಂಡಿರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಒಬ್ರಿಗೆ 5 ತಲಾಂತು, ಒಬ್ರಿಗೆ 3 ತಲಾಂತು, ಒಬ್ರಿಗೆ 2 ತಲಾಂತು ಕೊಟ್ಟು ಹೋಗ್ತಾರೆ. ಅದರಲ್ಲಿ ಮೊದಲ 2 ತಲಾಂತುಗಳನ್ನು ಪಡೆದುಕೊಂಡಂತವ್ರು ಡಬಲ್ ಮಾಡ್ತಾರೆ. ಆದ್ರೆ 1 ತಲಾಂತು ಮಾಡಿದವನು ಪಡ್ಕೊಂಡವನು ಮಾತ್ರ ಅದನ್ನ ಹಾಗೆ ಇಟ್ಕೊಂಡ್ಬಿಡ್ತಾನೆ. ಅವನು ಸ್ವಾಮಿ ಒಂದು ಯಜಮಾನನ ಹಿಂದಿರುಗಿ ಬಂದು ಲೆಕ್ಕ ತೆಗೆದುಕೊಳ್ಳುವಾಗ ಮೊದಲ 5 ತಲಾಂತಗಳನ್ನು ಪಡ್ಕೊಂಡಂತ ವ್ಯಕ್ತಿಗೆ ತನ್ನ ಲೆಕ್ಕವನ್ನಿಸ್ಕೊಳ್ಳುವಾಗ ಅದನ್ನ ಡಬಲ್ ಮಾಡಿರುವುದನ್ನು ನೋಡಿ ಅವನನ್ನು ಹೊಗಳ್ತಾರೆ. ಮತ್ತು 2ನೇ ತಲಾಂತ ಪಡ್ಕೊಂಡವ್ರು ಕೂಡ ಡಬಲ್ ಮಾಡುವುದನ್ನ ನೋಡಿ ಅವನನ್ನು ಕೂಡ ಲೆಕ್ಕ ಇಸ್ಕೊಂಡ್ಬಿಟ್ಟು ಅವನ ಹೊಗಳ್ತಾರೆ. ಆದ್ರೆ 3ನೇ ಒಂದು ಏನೋ ಕೊಡಲ್ಪಟ್ಟಂತ ತೆಗೆದುಕೊಂಡಂತ ವ್ಯಕ್ತಿಯನ್ನ ಕರೆದ್ಬಿಟ್ಟು ಅವನು ಯಾವುದೇ ತಲಾಂತಗಳನ್ನು ಡಬಲ್ ಮಾಡಿಲ್ಲ, ಸಂಪಾದಿಸಿಲ್ಲ, ಕೂಡಿಸಿಲ್ಲ. ಅದಕ್ಕಾಗಿ ಅವನನ್ನ ಖಂಡಿಸುವುದನ್ನು, ದಂಡಿಸುವುದನ್ನು ನಾವು ಕಾಣುತ್ತೇವೆ. ದೇವರಿಗೆ ಲೆಕ್ಕ ಕೊಡಬೇಕು. ಸೋಮಾರಿತನದ ನಾಶ ಮಾಡ್ತತೆ. ಶಿಕ್ಷಣ ಕಲಿಯುವಂತವರೇ ಚೆನ್ನಾಗಿ ಶಿಕ್ಷಣ ಕಲೀರಿ. ದುಡಿಯುವಂತವರೇ ಸರಿಯಾದಂತ ರೀತಿಯಲ್ಲಿ ದುಡಿಯಿರಿ. ನಿಮ್ಮ ಕುಟುಂಬಗಳು ಜವಾಬ್ದಾರಿ ನಿಮಗಿರಲಿ. ದೇವರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಲೆಕ್ಕ ಕೇಳುವಾತನಾಗಿದ್ದಾನೆ. ಕೊನೆಯ ಒಂದು ಭಾಗವನ್ನು ನಾವು ನೋಡ್ತೇವೆ. 10 ಮತ್ತು 11 ವಚನಗಳಲ್ಲಿ ನಾವು ನೋಡ್ತೇವೆ, ದೇವರ ಆಶ್ರಯವೇ ನಿಜವಾದ ಭದ್ರತೆ. ದೇವರ ಹೆಸರು ಬಲವಾದ ಕೋಟೆ, ಹಣ ತಾತ್ಕಾಲಿಕ, ದೇವರ ರಕ್ಷಣೆ ಶಾಶ್ವತ. ಇದರಲ್ಲಿ ಏನಪ್ಪಾ ಅಂದ್ರೆ ಪಾಠ, ನಮ್ಮ ನಂಬಿಕೆ ದೇವರಲ್ಲಿರಬೇಕು, ಸಂಪತ್ತಿನಲ್ಲಿ ಇರಬಾರದು. ನೋಡೋಣ 10ನೇ ವಚನವನ್ನು ನಾವು ನೋಡೋಣ. ದೇವಜನರೇ, ನಾವು ಬಾಯ್ಪಾಠ ವಚನ ಪ್ರತಿಯೊಬ್ಬರು ಕೂಡ ಬಾಯ್ಪಾಠ ಮಾಡ್ಬೇಕು. ಈ ವಚನವನ್ನ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಎಂಬುದಾಗಿ ಹೇಳ್ತಾ ಇದ್ದೆ. ದೇವರಿಗೆ ಸ್ತೋತ್ರ. ಈ ವಚನದ ಅರ್ಥ ಏನಂದ್ರೆ, ದೇವರಲ್ಲಿ ಆಶ್ರಯ ಪಡೆದರೆ ನಾವು ಸುರಕ್ಷಿತವಾಗಿರುತ್ತೇವೆ. ಮೊದಲು 9 ವಚನಗಳನ್ನ ನಾವು ನೋಡ್ತೇವೆ. ದೇವಜನರೇ, ಮೊದಲು 9ನೇ ವಚನದಲ್ಲಿ ಏನು ಸ್ವಭಾವ ಅದು ಮೂಢ ಸ್ವಭಾವ ತೆಗೆದುಹಾಕೋಬೇಕು. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ, ಮಾತಿನ ಶಕ್ತಿಯನ್ನ ನಾವು ನೋಡ್ತೇವೆ. ಪಾಸಿಟಿವ್ ಆಗಿ ಮಾತಾಡಬೇಕು, ದೇವರ ಮಾತುಗಳನ್ನು ಮಾತನಾಡಬೇಕು. ಮತ್ತು ಅದೇ ರೀತಿ ಜ್ಞಾನವನ್ನು ಕೂಡ ನಾವು ನೋಡ್ತೇವೆ. ಜ್ಞಾನ ಅದು ದೇವರ ವಾಕ್ಯದಿಂದ, ದೇವರಿಂದ ಅದು ದೊರೆಯುವಂತದ್ದಾಗಿದೆ, ನಿಜವಾದಂತ ಜ್ಞಾನ ಅನ್ನೋದ್ರ ಕುರಿತಾಗಿ. 4ನೇದಾಗಿ ನಾವು ನೋಡ್ತೇವೆ ದೇವರ ಆಶ್ರಯದ ಬಗ್ಗೆ. ದೇವಜನರೇ, ದೇವರಲ್ಲಿ ಆಶ್ರಯ ಪಡೆದರೆ ನಾವು ಸುರಕ್ಷಿತವಾಗಿರುತ್ತೇವೆ. ಭಕ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಯೆಹೋವನ ನಾಮವು ಬಲವಾದ ಬುರುಜು. ನಾಮವು ಅಂದ್ರೆ ವ್ಯಕ್ತಿ ಅಂತ ಹೇಳ್ಬಿಟ್ಟು, ನಾಮ ವ್ಯಕ್ತಿ. ಯೆಹೋವ ದೇವರು, ಆತನ ಆ ದೇವರು ನಮಗೆ ಬಲವಾದ ಬುರುಜು ಆಗಿದ್ದಾನೆ. ಶಿಷ್ಟನಾದ್ರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ಯಾವಾಗ ಓಡಿ ಹೋಗ್ತೇವೆ ನಾವು? ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ, ನಮ್ಮನ್ನು ಕಾಪಾಡುವವರು ಯಾರು, ನಮ್ಮನ್ನು ರಕ್ಷಿಸುವವರು ಯಾರು ಅಂತ ಹೇಳ್ಬಿಟ್ಟು ನಾವು ಓಡ್ತೇವೆ. ಆದ್ರೆ ನಾವು ದೇವರ ಬಳಿಗೆ ಓಡುವಾಗ ನಿಜವಾಗಲೂ ನಾವು ಭದ್ರವಾಗಿರುತ್ತೇವೆ ಅಂತ ಹೇಳ್ಬಿಟ್ಟು ಈ ವಚನ ಹೇಳ್ತಾ ಇದ್ದೇವೆ. ಕೊನೆಯ ವಚನ ನಾವು ಧ್ಯಾನ ಮಾಡೋಣ. ಕೊನೆಯ ವಚನ 11ನೇ ವಚನ, ಧನವಂತನಿಗೆ ದೇವಜನರೇ, ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು, ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ತಾನಂತ್ರಿ. ಯಾರು? ಧನವಂತನು. ಐಶ್ವರ್ಯವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು, ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ಳುತ್ತಾನೆ. ಅರ್ಥ ಏನಪ್ಪಾ ಅಂದ್ರೆ, ಧನವಂತನಿಗೆ ತನ್ನ ಸಂಪತ್ತು ಕೋಟೆ ಅಂತ ಕಾಣುತ್ತದೆ. ಕೆಲವರು ಹಣದಲ್ಲಿ ಭದ್ರತೆ ಕಂಡುಕೊಳ್ತಾರೆ, ಆದ್ರೆ ನಿಜವಾದ ಭದ್ರತೆ ದೇವರಲ್ಲಿ ಇದೆ. ದೇವಜನರೇ, ಹಣದಲ್ಲಲ್ಲ, ಸಂಪತ್ತಿನಲ್ಲ ನಾವು ಭರವಸೆ ಇಡಬೇಕಾದದ್ದು ದೇವರಲ್ಲಿ. ಹಣದಲ್ಲಿ ಭರವಸೆ ಇಡುವಂತದ್ದು ಖಂಡಿತವಾಗಿ ಅದು ನಿಜವಾಗಲೂ ನಮ್ಮನ್ನು ದೇವರಿಂದ ದೂರ ಮಾಡುವಂತದ್ದಾಗಿದೆ. ಅದು ನಮ್ಮನ್ನು ತಪ್ಪಾದಂತ ದಾರಿಗೆ ಎಳೆಯುವಂತದ್ದಾಗಿರುತ್ತದೆ. ಈ ಒಂದು 11 ವಚನಗಳಲ್ಲಿ ಇರುವಂತ ಸಾರಾಂಶ, ಸ್ವಾರ್ಥದಿಂದ ದೂರ ಇರಬೇಕು, ಜ್ಞಾನ ಕೇಳಲು ಕಲಿಬೇಕು, ಕೇಳುವುದರಿಂದ ಸಿಗುತ್ತದು, ಮತ್ತು ಮಾತುಗಳನ್ನು ಜಾಗೃತಿಯಿಂದ ಬಳಸಬೇಕು, ಗಾಸಿಪ್ ಸುದ್ದಿಗಳನ್ನು ತಪ್ಪಿಸಬೇಕು, ಸೋಮಾರಿತನ ಬಿಡಬೇಕು. ದೇವರ ಆಶ್ರಯವೇ ನಿಜವಾದಂತ ರಕ್ಷಣೆ ಅಂತ ಹೇಳ್ಬಿಟ್ಟು ನಾವು ಈ 11 ವಚನಗಳಲ್ಲಿ ಕಾಣ್ತಾ ಇದೀವಿ. ದೇವಜನರ, ಈ ದಿನಕ್ಕೆ ನೇಮಕವಾದಂತ ಮಿಷನರಿ ಜೀವನ ಚರಿತ್ರೆ, ಸುವಾರ್ಥಿಕರ ಜೀವನ ಚರಿತ್ರೆ, ಮಾರ್ಗರೆಟ್ ಮ್ಯಾಗಿ ಪ್ಯಾಟನ್.
ಮಾರ್ಗರೆಟ್ ಮ್ಯಾಗಿ ಪ್ಯಾಟನ್. ಇವರು 1824ರಲ್ಲಿ ಸ್ಕಾಟ್ಲೆಂಡ್ ದೇಶದಲ್ಲಿ ಜನಿಸ್ತಾ ಇದ್ದಾರೆ. ಇವರು ಪ್ರಸಿದ್ಧ ಸುವಾರ್ಥಿಕರಾಗಿರುವಂತ ಜಾನ್ ಜಿ ಪ್ಯಾಟನ್ ಅವರ ಧರ್ಮಪತ್ನಿ ಆಗಿದ್ದಾರೆ. ಈ ದಂಪತಿಗಳು ಅಂದ್ರೆ ಜಾನ್ ಹಾಗೂ ಮಾರ್ಗರೆಟ್ ಮ್ಯಾಗಿ, ಈ ಮಿಷನರಿ ದಂಪತಿಗಳು ನ್ಯೂ ಒಂದು ದ್ವೀಪ ಸಮುದಾಯದಲ್ಲಿ ಸೇವೆ ಮಾಡ್ತಾರೆ. ದೇವಜನರೇ, ಈ ಮಿಷನರಿಗಳ ಜೀವನ ಚರಿತ್ರೆಯಲ್ಲಿ ಜಾನ್ ಪ್ಯಾಟನ್ ಅವರ ಧರ್ಮಪತ್ನಿ ಶ್ರೀಮತಿಯವರಾಗಿರುವಂತ ಮಾರ್ಗರೆಟ್ ಮ್ಯಾಗಿ ಅವರ ಒಂದು ಜೀವನ ಚರಿತ್ರೆ ಇವತ್ತು ನಮಗೆ ಕೊಡಲ್ಪಟ್ಟಿದೆ. ಈ ಅಮ್ಮನವರು ಬಹಳ ಒಂದು ತಮ್ಮ ಗಂಡನಿಗೆ ಬೆನ್ನೆಲುವಾಗಿ ನಿಂತು ಸೇವೆಯಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ನಿಷ್ಠೆಯಿಂದ ದೇವರ ಸೇವೆ ಮಾಡಿದಂತ, ಗಂಡನಿಗೆ ಸೇವೆಯಲ್ಲಿ ಸಪೋರ್ಟ್ ಮಾಡಿದಂತ ಒಬ್ಬ ಸಹೋದರಿಯಾಗಿ ನಮಗೆ ಕಂಡು ಬರ್ತಾರೆ. ದೇವಜನರ ದ್ವೀಪ ಸಮುದಾಯ ಇದು, ನ್ಯೂ ಹ್ಯಾಬಿಟೇಟ್ಸ್ ಅನ್ನುವಂಥದ್ದು ಒಂದು ದ್ವೀಪ ಸಮುದಾಯ. ಇದು ಇಲ್ಲಿ ಸೇವೆ ಮಾಡುವಂಥದ್ದು ಬಹಳ ಕಷ್ಟಕರ. ಯಾಕಂದ್ರೆ ಈ ದ್ವೀಪ ಸಮುದಾಯಗಳಲ್ಲಿದ್ದಂತ ಜನರು ಅನಾಗರಿಕತೆಯಲ್ಲಿ ಇದ್ದಂತ ಒಂದು ಜನರು, ಒಂದು ಏನು ನಾವು ನೋಡ್ತೇವೆ, ನರಮಾಂಸ ಭಕ್ಷಕರಾಗಿ ಇರುವಂತ ಜನರಾಗಿರ್ತಾರೆ. ಆದ್ರೆ ಈ ಸಮುದಾಯಗಳೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳುವಾಗ ಅವರು ಒಟ್ಟಿಗೆ ಅಂದ್ರೆ ಕುಟುಂಬವಾಗಿ ಕಷ್ಟಗಳು, ಸಾಂಸ್ಕೃತಿಕ ಅಡೆತಡೆಗಳು ಮತ್ತು ಅಪಾಯವನ್ನು ಎದುರಿಸ್ತಾರೆ. ದೇವಜನರೇ, ಮಾರ್ಗರೆಟ್ ಅಮ್ಮನವರು ಮಹಿಳೆಯರು ಮತ್ತು ಮಕ್ಕಳಿಗೆ ಸೇವೆ ಸಲ್ಲಿಸುವಲ್ಲಿ ಇವರು ಕರುಣೆ, ಧೈರ್ಯ ಮತ್ತು ಅನೇಕ ಕೌಶಲ್ಯಗಳನ್ನ ಹೊಂದಿದವರಾಗಿ ಪರಿಣಾಮಕಾರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಸಹೋದರಿಯರೇ, ಮಾರ್ಗರೆಟ್ ಮ್ಯಾಗಿ ಮಿಷನರಿ ಆಗಿ ತಮ್ಮ ಗಂಡನಿಗೆ ಅವ್ರ ಜೊತೆಯಲ್ಲಿದ್ದು ಬಿಟ್ಟು ಎಷ್ಟು ಅದ್ಭುತವಾದಂತ ಸೇವೆ ಮಾಡ್ತಾ ಇದ್ದಾರೆ ನೋಡ್ರಿ. ಕಠಿಣ ಪರಿಸ್ಥಿತಿಗಳಲ್ಲಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುವಾಗ ಅವರು ಸತ್ಯವೇದ ಅಂದ್ರೆ ಅವರ ಗಂಡ ಸತ್ಯವೇದ ಅನುವಾದವನ್ನು ಮತ್ತು ಶಿಕ್ಷಣ ಪ್ರಯತ್ನಗಳನ್ನು ಬೆಂಬಲಿಸಿದರು. ಅವ್ರ ಗಂಡನಿಗೆ ಅವರು ಟ್ರಾನ್ಸ್ಲೇಷನ್ ಮಾಡುವಾಗ, ಬೈಬಲ್ ಅನ್ನು ಅನುವಾದ ಮಾಡುವಾಗ ಮತ್ತು ಎಜುಕೇಶನ್ ಅಲ್ಲಿರುವಂತಹ ಸಮುದಾಯಕ್ಕೆ ಶಿಕ್ಷಣ, ಇದೊಂದು ದಿವಸ ನಾವು ಅನುಭವಿಸ್ತಿರುವಂತ, ನಾವು ಪಡ್ಕೊಂಡಂತ ಈ ಶಿಕ್ಷಣ ಏನಿದೆಲ್ಲ, ಒಂದು ನಾವು ಪಡ್ಕೊಂಡಂತ ಶಿಕ್ಷಣ ಮಿಷನರಿಗಳು ಕೊಟ್ಟಂತ ಒಂದು ಕೊಡುಗೆ. ಮಿಷನರಿಗಳು, ಈ ಅಮ್ಮನವರು ತಮ್ಮ ಗಂಡನಿಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಅವರ ನಂಬಿಕೆ ಮತ್ತು ಭಕ್ತಿ ಅವರ ಗಂಡನ ಸೇವೆಯನ್ನು ಬಲಪಡಿಸಿತು ಮತ್ತು ಅವರು ದ್ವೀಪ ವಾಸಿಗಳಲ್ಲಿ ಪ್ರೀತಿಯ ವ್ಯಕ್ತಿಯಾಗಿದ್ರು. ನಾವು ಕೂಡ ಮಾರ್ಗರೆಟ್ ಮ್ಯಾಗಿ ಅಮ್ಮನವರಂತೆ ಸಹೋದರ ಸಹೋದರಿ, ದೇವರ ಸೇವಕರೇ, ದೇವರ ಮಕ್ಕಳೇ, ದೇವರ ಸೇವೆಯನ್ನ ಮಾಡುವವರಾಗಿ ನಾವು ಕೂಡ ಪ್ರೀತಿಯನ್ನ ಪ್ರಕಟಿಸೋಣ, ಪ್ರೀತಿಯನ್ನ ವ್ಯಕ್ತಪಡಿಸೋಣ ಮತ್ತು ಅನೇಕ ಆತ್ಮಗಳನ್ನ ಕರ್ತನ ರಾಜ್ಯಕ್ಕೆ ನಾವು ಗೆಲ್ಲೋಣ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ಧ್ಯಾನ ಮಾಡ್ಲಿಕ್ಕೆ ನೀವು ತೋರಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಒಂದು 11 ವಚನಗಳಲ್ಲಿ, ಈ ಭಾಗದಲ್ಲಿ ಕರ್ತನೆ, ಮಾನವನ ಸ್ವಭಾವ, ಜ್ಞಾನ, ಮಾತಿನ ಶಕ್ತಿ ಮತ್ತು ದೇವರ ಆಶ್ರಯ ಅನ್ನುವ ಒಂದು 4 ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ ಸ್ವಾಮಿ. ನಮ್ಮ ಸ್ವಭಾವ ಮೂಢತನದಿಂದ ಇರಬಾರದು ಮತ್ತು ನಾವು ಜ್ಞಾನವನ್ನ ಸಂಪಾದಿಸಿಕೊಳ್ಳೋರಾಗಿರ್ಬೇಕು. ದೇವರ ವಾಕ್ಯದ ಮೂಲಕ ಕೇಳುವುದರ ಮೂಲಕವಾಗಿ ಅದು ನಮ್ಗೆ ದೊರೆಯುತ್ತದೆ. ನಾವು ಈ ಲೋಕದಲ್ಲಿ ಜ್ಞಾನಿಗಳಾಗಿ ಬುದ್ಧಿವಂತರಾಗಿರ್ಬೇಕು. ಹಾಗೂ ನಮ್ಮ ಮಾತಿನಾಗ ಶಕ್ತಿ ಇದೆ. ನಮ್ಮ ಮಾತು ಪಾಸಿಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿ ಮಾತಾಡಬೇಕು ಅನ್ನೋದ್ರ ಕುರಿತಾಗಿ, ಹಾಗೂ ದೇವರ ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನದರೊಳಗೆ ಓಡಿ ಹೋಗಿ ಸುರಕ್ಷಿತನಾಗಿರುವನೆಂಬುದಾಗಿ ನಮಗೆ ಕಲಿಸಿಕೊಟ್ಟಿದೆ. ಸ್ತೋತ್ರ. ನಿಮ್ಮನ್ನು ನಂಬುವುದೇ, ನಿಮ್ಮನ್ನು ಆಶ್ರಯಿಸಿಕೊಳ್ಳುವುದೇ ನಮಗೆ ನಿಜವಾದಂತ ಆಶೀರ್ವಾದ. 11ನೇ ವಚನದಲ್ಲಿ ನೋಡಿ, ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು, ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ತಾನೆ. ಅಪ್ಪ, ನಾವು ಹಣದ ಮೇಲೆ, ಸಿರಿವಂತಿಕೆ ಮೇಲೆ ಭರವಸೆ, ನಂಬಿಕೆ ನೀಡದೆ ಅಪ್ಪ, ನಿನ್ನನ್ನೇ ಸಂಪತ್ತು, ನಿನ್ನನ್ನೇ ಐಶ್ವರ್ಯವನ್ನು, ನಿನ್ನನ್ನೇ ಬಂಗಾರವನ್ನಾಗಿ ಮಾಡಿಕೊಳ್ಳಬೇಕು.
ಯಾಕಂದ್ರೆ ನೀ ಮಾತ್ರ ಶಾಶ್ವತ ಅಂತ ಹೇಳ್ಬಿಟ್ಟು ನಾವು ಕಳೆದುಕೊಂಡಿದ್ದೇವೆ. ಸ್ವಾಮಿ, ಎಲ್ಲರನ್ನು ಈ ವಾಕ್ಯಗಳನ್ನು ಕೇಳಿದ ಪ್ರತಿ ಕಿವಿಗಳನ್ನು, ಪ್ರತಿ ಹೃದಯವನ್ನು ಆಶೀರ್ವದಿಸು. ನಿನ್ನನ್ನು ಆಶ್ರಯಿಸಿಕೊಂಡು ನಿತ್ಯವೂ ಕರ್ತನೆ ಸಂತೋಷವಾಗಿ, ಆನಂದವಾಗಿ, ಧೈರ್ಯದಿಂದ ಬದುಕಲಿಕ್ಕೆ ಕೃಪೆ ಕೊಡು. ಸ್ವಾಮಿನ ಪ್ರಾರ್ಥಿಸ್ತೇನೆ. ಭಾಗವಹಿಸಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಅವ್ರ ಕೊರತೆಗಳನ್ನು ನೀಗಿಸು, ಅವರ ಪ್ರತಿ ಸಮಸ್ಯೆಗಳನ್ನು ಪರಿಹರಿಸು, ಅವರನ್ನು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ನಂಬಿಕೆಯಲ್ಲಿ ಬಲಪಡಿಸುವುದ ಕೇಳಿಕೊಳ್ತಾನೆ. ರಾಜ್ಯ ನಮ್ಮ ಕಲ್ವರ್ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ದೇವರೇ. ಸ್ವಾಮಿ, ನಮ್ಮ ನಿರ್ದೇಶಕರುಗಳಾಗಿರುತ್ತೆ ಎಲ್ ಗುಣಶೇಖರ ನೈನವರನ್ನು, ಉಪನಿರ್ದೇಶಕರುಗಳಾಗಿರುವಂತ ಹೆನ್ರಿ ಅಣ್ಣನವ್ರನ್ನ ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಮ್ಮ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಸೇವೆ ಕರ್ತನೆ ಹರಡುವಂತೆ, ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿದಿ. ಎಲ್ಲಾ ಒಂದು ರಾಜ್ಯಗಳಲ್ಲಿ ಸೇವೆಯನ್ನು ಕರ್ತನೆ ಆಶೀರ್ವದಿಸಿ ನೀನು ಅಭಿವೃದ್ಧಿ ಪಡಿಸುವುದಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲೆಲ್ಲಿ ಕರ್ತನೆ ಕಟ್ಟಡದ ಕೆಲಸಗಳು ನಡೀತಿದೋ ಪ್ರತಿ ಕೊರತೆಗಳನ್ನು ನೀಗಿಸಿ ನೀನು ನಡೆಸುವುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ದೇವರೇ, ನಮ್ಮ ಉತ್ತರ ಕರ್ನಾಟಕದ ದೇವರೇ ಮುಖ್ಯಸ್ಥರುಗಳಾಗಿರುವಂತ ಪಾಸ್ಟರ್ ನವನೀತ್ ಕುಮಾರ್ ಐನವರನ್ನು ಕರ್ತನೆ ಆಶೀರ್ವದಿಸಿ ತಂದೆಯನ್ನು ಹೆಚ್ಚಿನ ಒಂದು ಆರೋಗ್ಯವನ್ನ, ನಿನ್ನ ಬಲವನ್ನು ಅನುಗ್ರಹಿಸಿ ಸೇವೆಯಲ್ಲಿ ಉಪಯೋಗ ಮಾಡಿ ಕೇಳಿಕೊಳ್ತೇನೆ ಸ್ವಾಮಿ. CBS ಸ್ವಾಮಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಸೇವೆಗಳು ಅನೇಕ ರೀತಿಯಲ್ಲಿ ಕರ್ತನೆ ಸ್ವಾಮಿ ಪ್ರಾರಂಭವಾಗಿದೆ. ದೇವರು ಇದನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವುದಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ದಿನದಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯದಂತೆ ಅಪ್ಪ ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸುವುದಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಕೇಳಿದ್ರೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ನಾಮದಲ್ಲಿ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ದೇವರೇ, ಆಮೆನ್.